ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ತೀವ್ರಗೊಂಡ ವಿರೋಧ. ಕಂಬಳವನ್ನ ಅಲ್ಲಿ ಆಡಿಸ್ಬೇಕು, ಕಂಬಳಕ್ಕೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವರ್ಗ ಮನವಿಯನ್ನ ಮಾಡ್ಕೊಂಡಿತ್ತು. ಬಟ್ ಕಂಬಳಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ, ಬೇಡ ಅಂತ ಹೇಳಿ. ದಸರಾದಲ್ಲಿ ಕಂಬಳ ವಿರೋಧಿಸಿ ಜುಲೈ 18ರಂದು ಪ್ರತಿಭಟನೆ ನಡೆಯಲಿದೆ ಮೈಸೂರಿನಲ್ಲಿ. ಪರಿಸರವಾದಿಗಳು ನಿರ್ಧಾರವನ್ನ ಮಾಡಿದಾರಂತೆ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವ ಜಾಗದಲ್ಲೇ ಪ್ರೊಟೆಸ್ಟ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಪರಿಸರವಾದಿಗಳ ಪ್ರೊಟೆಸ್ಟ್ಗೆ ರೈತ ಸಂಘಗಳು, ದಲಿತ ಸಂಘಗಳು ಬೆಂಬಲವನ್ನ ಸೂಚಿಸಿರುವುದು. ಇತ್ತ ಕಂಬಳ ಜಾಗದಲ್ಲಿ ಮರ ಕಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾತಗಳ್ಳಿ ಸಮೀಪ ಜೂನ್ 27ರಂದೇ ಮರ ಕಡಿಯಲಾಗಿತ್ತು. ಕಂಬಳಕ್ಕಾಗಿ ಮರ ಕಡಿದವರ ವಿರುದ್ಧ ಅರಣ್ಯ ಇಲಾಖೆ ಎಫ್ಐಆರ್ ಅನ್ನ ದಾಖಲು ಮಾಡಿದೆ. ಅನುಮತಿ ಪಡೆಯದೆ ಮರ ಕಡಿದಿದ್ದಾರೆ ಅಂತ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇತ್ತ ಜೆಸಿಬಿಯಲ್ಲಿ ಕಂಬಳಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, ಮೈಸೂರು ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜುಲೈ 18ನೇ ತಾರೀಕು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಪರಿಸರವಾದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವ ಜಾಗ ಏನಿದೆಯಲ್ಲ, ಅದೇ ಜಾಗದಲ್ಲೇ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪರಿಸರವಾದಿಗಳು. ಜೊತೆಗೆ ರೈತ ಸಂಘಗಳು, ದಲಿತ ಸಂಘಗಳು ಕೂಡ ಕೈ ಜೋಡಿಸಿರುವುದು. ಇತ್ತ ಕಂಬಳ ಜಾಗದಲ್ಲಿ ಮರ ಬೇರೆ ಕಡ್ದಿದ್ದಾರಂತೆ, ಅದರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊ ಹಾಗಾಗಿ ಈಗ ಸಿಕ್ಕಾಪಟ್ಟೆ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ನೋಡಿದ್ರೆ ಮೈಸೂರು ಮಹಾರಾಜರು ಜೊತೆಗೆ MP ಆಗಿರುವಂತ MP ಏನಿದಾರಲ್ಲ, ಅವರು ಕೂಡ ಯಾವುದೇ ಕಾರಣಕ್ಕೂ ಬೇಡ ಕಂಬಳ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದಂತೂ ವಿರೋಧ ಇದ್ದೇ ಇದೆ. ನೋಡ್ಬೇಕು ಏನ್ ಮಾಡ್ತಾರೆ. ಈ ವಿರೋಧದ ನಡುವೆ ಕಂಬಳ ನಡೆಯುತ್ತಾ ಅಥವಾ ಕಂಬಳಕ್ಕೆ ಅವಕಾಶ ಸಿಗಲ್ವಾ, ಕಾದ್ ನೋಡ್ಬೇಕಾಗಿದೆ.